ಹಾಯ್ ಹಲೋ ಫ್ರೆಂಡ್ಸ್, ಸೀತಾರಾಮ ಧಾರಾವಾಹಿ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಫಸ್ಟು ಸೀನಲ್ಲಿ ಸೂರಿ ತಾತ ಅವರು ಸೀತಾಗೆ ನಿನ್ನ ಹಳೆ ಜೀವನ ಎಲ್ಲ ಮರೆತುಬಿಟ್ಟು ನಿನ್ನ ಮನೆ ಸೊಸೆ ಆಗಿ ನಾನು ನಿನ್ನ ಒಪ್ಕೋತೀನಿ, ಹಾಗೆ ನಾನು ನಿನ್ನ ಹತ್ರ ಒಂದು ಬೇಡಿಕೆನ ಇಡ್ತೀನಿ ಅಂತ ಕೇಳಿದಾಗ, ನಿಂದು ರಾಮಂದು ಮದುವೆ ಆದಮೇಲೆ ನಮ್ಮ ವಂಶದ ಕುಡಿ ಬೆಳೆಯೋದಕ್ಕೆ ನಿಂದು ಯಾವುದೇ ತಕರಾರು ಇರಬಾರ್ದು ಅಂತ ಹೇಳಿದಾಗ, ನಮ್ಮ ಮೊಮ್ಮಗ ರಾಮುಗೆ ಒಂದು ಮೊಮ್ಮಗು ಬೇಕು, ವಾರಸ್ದಾರ ಬೇಕು ಅಂತ ಕೇಳಿದ್ದಕ್ಕೆ ಸೀತಾ ಅವರು ಶಾಕಿಂದ ನೋಡ್ತಾರೆ. ಇದಕ್ಕೆ ನಿಂಗೆ ಒಪ್ಪಿಗೆ ಇದೆಯಾ ಅಂತ ಸುರಿತಾತ ಕೇಳಿದಾಗ, ಪರವಾಗಿಲ್ಲ, ನಿನ್ನ ಒಪ್ಪಿಗೆನ ರಾಮಂಗೆ ತಿಳಿಸು, ಇದರ ಒಪ್ಪಿಗೆನ ಈ ಒಪ್ಪಿಗೆ ಆದಮೇಲೆ ನಾವು ಮದುವೆ ವಿಚಾರನ ಮುಂದುವರಿಸೋಣ ಅಂತ ಹೇಳಿದಾಗ, ಆಗ ಸೀತಾ ಅವರು ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ ಸೈಲೆಂಟಾಗೆ. ಇಲ್ಲಿ ರಾಮ್ ಅವ್ರ ಮನೆಯಲ್ಲಿ ಎಲ್ಲರೂ ಸೀತಾ ಬರೋದನ್ನೇ ಕಾಯ್ದುಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಆಗ ವಿಶ್ವ ಅವರು ಸೀತಾ ಸುರಿತಾತ ತುಂಬ ಸಾಫ್ಟು, ಹೌದು ಸತ್ಯ ಅವರು ಹಾಗೆ ಹೇಳ್ತಾರೆ, ನಮ್ಮಪ್ಪ ಈ ಥರ ವಿಷಯದಲ್ಲಿ ತುಂಬ ಸಾಫ್ಟೇನೆ. ಈ ಕಡೆ ಸೀತಾ ಅವರು ರಾಮ್ ಅವ್ರಿಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು, ಈ ಕಡೆ ಬರ್ತೀರಾ ಪ್ಲೀಸ್ ಅಂತ ಕೇಳಿದಾಗ, ಈ ಕಡೆ ರಾಮ್ ಅವರು ಸೀತಾ ಅವರೇ ಯಾಕೆ ಈ ಥರ ಸಪ್ಪಗಿದ್ದೀರಾ, ತಾತ ಒಪ್ಕೊಂಡ್ರ ಮದುವೆಗೆ ಇಲ್ವಾ, ಏನಂದರು ಅಂತ ಕೇಳಿದಾಗ, ಆಗ ಸೀತಾ ಅವರು ಸಾರಿ ರಾಮ್, ಐಮ್ ರಿಯಲಿ ಸಾರಿ ರಾಮ್ ಅಂತ ಕೈ ಮುಗಿತಾರೆ. ಆಗ ರಾಮ್ ಅವರು ಯಾಕೆ ಸೀತಾ ಏನಾಯಿತು, ಏನಕ್ಕೆ ಕಳ್ತಿದ್ದೀರಾ ಅಂತ ಕೇಳಿದಾಗ, ಈ ಕಡೆ ಸುರಿತಾತ ಮೆಟ್ಲು ಇಳ್ಕೊಂಡು ನಡ್ಕೊಂಡು ಬರಬೇಕಾದ್ರೆ ಎಲ್ರಿಗೂ ಈ ಮದುವೆ ನಿರ್ಧಾರ ಸೀತನ ಕೈಲಿದೆ, ಅವಳ ನಿರ್ಧಾರ ಹೇಳೋ ಗಂಟ ಎಲ್ರಿಗೂ ವೆಯ್ಟ್ ಮಾಡಿ ಅಂತ ಹೇಳಿದಾಗ, ಈ ಕಡೆ ವಿಶ್ವ ಅವರು ನಾನು ನನಗೋಸ್ಕರ ಏನೂ ಕೇಳಿಲ್ಲ ಮಾವಯ್ಯ, ನಾನು ರಾಮಂಗೋಸ್ಕರ ರಾಮ ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮದುವೆ ಮಾಡಿಕೊಡಿ ಅಂತ ಕೇಳ್ಕೊತಾರೆ. ಆಗ ಸುರಿತಾತ ಈ ವಿಚಾರದಲ್ಲಿ ಅವಳೇನೇ ನಿರ್ಧಾರ ತಗೋಬೇಕು, ಅವಳು ಈ ವಿಚಾರಕ್ಕೆ ಒಪ್ಪಿದ್ರೆ ನೀವೆಲ್ಲರೂ ಇಷ್ಟಪಟ್ಟಿರೋ ರೀತಿ ಅವರಿಬ್ಬರು ಮದುವೆ ಆಗುತ್ತೆ. ಈ ಕಡೆ ರಾಮ ಅವರು ಸೀತಾ ಅವ್ರಿಗೆ, ಸೀತಾ ಅವರೇ ಏನೇ ಇದ್ರು ನನ್ನ ಹತ್ರ ವಿಷಯ ಮುಚ್ಚಿಕ್ಬೇಡಿ, ಏನೇ ಇದ್ರು ಡೈರೆಕ್ಟಾಗಿ ಹೇಳಿ. ಆಗ ಸೀತಾ ಅವರು ನಾನು ಫಸ್ಟೇ ಇದನ್ನೆಲ್ಲ ಕ್ಲಿಯರಾಗಿ ಮಾತಾಡಬೇಕಿತ್ತು, ನಾನು ಸಿಹಿ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ದೆ, ನಿಮ್ಮ ಲೈಫ್ ಚೆನ್ನಾಗಿರಬೇಕು ರಾಮ್, ನಿಮಗೇನು ಕೊರತೆನೂ ಆಗಬಾರ್ದು. ಆಗ ರಾಮ್ ಅವರು ಸೀತಾ ಈ ಥರ ಒಗಟಾಗಿ ಮಾತಾಡಬೇಡಿ, ತಾತ ಏನಂದ್ರು ಅಂತ ಡೈರೆಕ್ಟಾಗೆ ಹೇಳಿ. ಆಗ ಸೀತಾ ಅವರು ನನ್ನ ಲೈಫಲ್ಲಿ ಮಗು ಅಂತ ಒಪ್ಕೊಳ್ಳೋದು ನಾನು ಸಿಹಿನ ಮಾತ್ರ, ನಾನು ಇನ್ನು ಲೈಫಲ್ಲಿ ಇನ್ಯಾವ ಮಗುನೂ ನನಗೆ ಬೇಡ ಅಂತ ಅವ್ರು ಹೇಳಿದಾಗ, ಆಗ ರಾಮ್ ಅವರು ಸೀತಾ ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಾ, ಸಿಹಿನೂ ನಾನು ತುಂಬ ಪ್ರೀತಿಸ್ತಿದ್ದೀನಿ, ಸಿಹಿನೂ ನಮ್ಮ ಜೊತೆನೇ ಇರ್ತಾಳೆ ಅಂತ ಹೇಳಿದಾಗ, ಆಗ ಸೀತಾ ಅವರು ನನ್ನ ನಿರ್ಧಾರ ಕ್ಲಿಯರ್ ಆಗೇ ಇದೆ, ನನಗೆ ಸಿಹಿ ಬಿಟ್ಟು ಬೇರೆ ಇನ್ಯಾರೂ ಬೇಡ, ಹೌದು ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಿದ್ದೀನಿ, ಆದರೆ ನಮ್ಮ ಮದುವೆಯಿಂದ ಇನ್ನೊಂದು ಮಗು ಬೇಕು ಅಂದರೆ ಅದು ನನ್ನಿಂದ ಸಾಧ್ಯ ಇಲ್ಲ, ನಾನು ಒಪ್ಕೊಳ್ಳೋದು ಇಲ್ಲ. ಆಗ ರಾಮ್ ಅವರು ಇದನ್ನು ನಾವು ಮುಂದೆನೂ ಮಾತಾಡ್ಬೋದು ಸೀತಾ. ಆಗ ಸೀತಾ ಅವರು ನಾವು ಮುಂಚೆನೇ ಇದನ್ನು ಮಾತಾಡಬೇಕಿತ್ತು. ಆಗ ಸೀತಾ ಅವರು ತಾತ ನಮ್ಮ ಮದುವೆಯಿಂದ ಅವ್ರ ವಂಶದ ಕುಡಿನ ಎಕ್ಸೆಪ್ಟ್ ಮಾಡ್ತಿದ್ದಾರೆ, ಅವರು ಕ್ಲಿಯರಾಗೆ ಹೇಳಿದ್ದಾರೆ, ನನ್ನ ನಿರ್ಧಾರನ ನಾನು ನಿಮ್ಗೆ ಹೇಳ್ತಿದ್ದೀನಿ, ನನ್ನ ಮದುವೆಯಿಂದ ನಮ್ಮ ವಂಶನ ಬೆಳಗೋದಕ್ಕೆ ಸಾಧ್ಯ ಇಲ್ಲ, ಐ ಆಮ್ ಸಾರಿ ರಾಮ್ ಅಂತ ಸೀತಾ ಹೇಳಿದಾಗ, ಈ ಕಡೆ ಸಿಹಿ ಪುಟ್ಟ ಅವ್ರ ಅಜ್ಜಿಗೆ, ಶಾಂತಮ್ಮ ಅಜ್ಜಿಗೆ ಸಂಬಂಧ ಕೈ ಬಿಡೋದು ಅಂದರೆ ಏನು ಅಂತ ಕೇಳಿದಾಗ, ಅಂದರೆ ಆ ಸಂಬಂಧ ಬೇಡ ಅಂತ. ಆಗ ಸಿಹಿ ಪುಟ್ಟ ಮನಸ್ಸಲ್ಲಿ ನನ್ನಿಂದ ಸೀತಮ್ಮನ ಮದುವೆ ಆಗೋದಿಲ್ವಾ ಅಂತ ಮನಸ್ಸಲ್ಲಿ ಹಾಗೆ ಅನ್ಕೋತಾಳೆ. ಈ ಕಡೆ ರಾಮ್ ಅವರು ಸೀತಾ ಅವರೇ ನಿಂತ್ಕೊಳ್ಳಿ, ಯಾಕೆ ಹೋಗ್ತಿದ್ದೀರಾ ಅಂತ ಕೇಳಿದಾಗ, ರಾಮ್ ನೀವೇನು ಹೇಳ್ತಿದ್ರು ನಂಗೆ ಅರ್ಥ ಆಗುತ್ತೆ. ಆಗ ಸೀತಾ ಅವರು ನೀವೇನು ಮಾತಾಡದೇ ಇದ್ರು ನಂಗೆ ಅರ್ಥ ಆಗುತ್ತೆ ರಾಮ್, ನಿಮ್ಮ ಫ್ಯೂಚರಲ್ಲಿ ನಿಮಗೂ ಒಂದು ಮಗು ಬೇಕು, ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಅಂತ ನಿಮಗೂ ಅನ್ಸಲ್ವಾ. ಆಗ ರಾಮ್ ಅವರು ಫ್ಯೂಚರಲ್ಲಿ ಸಿಂಗಲ್ ಆಗೇ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಫ್ಯೂಚರಲ್ಲಿ ಪ್ರೀತಿ ಆಗೋದು ಒಂದೇ ಸತಿ. ಆಗ ರಾಮ್ ಅವರು ನೀವು ನನ್ನ ಲೈಫಿಗೆ ಬಂದ್ರಿ, ಸಿಹಿ ನನ್ನ ಲೈಫಿಗೆ ಬಂದಮೇಲೆ ನನ್ನ ಥಾಟ್ ಪ್ರೋಸೆಸ್ಸೇ ಚೇಂಜ್ ಆಗೋಗಿದೆ ಸೀತಾ, ನಿಜ ಹೇಳ್ಬೇಕಂದ್ರೆ ನಾನು ನಿಮ್ಮಿಬ್ಬರ ಜೊತೆ ಇದ್ದಾಗ ತುಂಬ ಖುಷಿಯಾಗಿರ್ತೀನಿ ಸೀತಾ. ಆಗ ಸೀತಾ ಅವರು ರಾಮ್ ನಿಮಗೆ ನಿಮ್ಮದೇ ಆದಂಥ ಮಗು ಇರಬೇಕು ಅಂತ ನಿಮ್ಗೆ ಆಸೆ ಇರಲ್ವಾ, ನಂಗೆ ಬೇಜಾರಾಗುತ್ತೆ ಅಂತ ನೀವು ನನ್ನಿಂದ ಮುಚ್ಚಿಡಬೇಡಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಹೇಳಿ ಅಂತ ಕೇಳಿದಾಗ, ನೀವು ಹೇಗೆ ನನ್ನ ಪ್ರಿಯಾರಿಟೀಸ್ಗೆ ಬೆಲೆ ಕೊಡ್ತಿದ್ದೀರೋ ಹಾಗೆ ನಿಮ್ಮ ಆಸೆ ಕನಸಿಗೂ ನಾನು ಬೆಲೆ ಕೊಡ್ತೀನಿ, ಸರಿಯಾಗಿ ಯೋಚನೆ ಮಾಡಿ ಹೇಳಿ ಅಂತ ಕೇಳಿದಾಗ, ಆಗ ಸೀತಾ ಅವರು ಅಂಥ ಯೋಚನೆ ಇಲ್ಲ ಅಂತ ಹೇಳಬೇಡಿ ರಾಮ್, ನನ್ನ ನಿರ್ಧಾರನ ನಾನು ಹೇಳಿದ್ದೀನಿ. ಆಗ ರಾಮ್ ಅವರು ಸೀತಾ ನಿಂತ್ಕೊಳ್ಳಿ, ಯಾಕೆ ಹಿಂಗೆ ಹೋಗ್ತಿದ್ದೀರಾ, ತಾತಂದು ಮೈಂಡ್ಸೆಟ್ ಓಲ್ಡ್ ಜನ್ರೇಷನ್, ಎಷ್ಟೇ ನಾವು ದೇಶ ಸುತ್ತಿದ್ರು ಈ ಊರು ಸುತ್ತಿದ್ರೂ ಅದೊಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅದೆಲ್ಲ ಡೀಪ್ ಆಗಿರುತ್ತೆ. ಆಗ ಸೀತಾ ಅವರು ನಾನೇ ಮುಂಚೆ ಯೋಚನೆ ಮಾಡಬೇಕಿತ್ತು ರಾಮ್ ಇದನ್ನೆಲ್ಲ. ಆಗ ರಾಮ್ ಅವರು ಕೊಟ್ಟ ಮಾತನ್ನ ನಾನು ಯಾವತ್ತೂ ಮಿಸ್ ಮಾಡಲ್ಲ ಸೀತಾ, ಸೊ ರಿಲ್ಯಾಕ್ಸ್ ಮಾಡಿ. ಆಗ ಸೀತಾ ಅವರು ನಿಮಗಾದಂಥ ಮಗು ಬೇಕಾ ಬೇಡವಾ ಹೇಳಿ ರಾಮ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳಿದಾಗ, ಆಗ ರಾಮ್ ಅವರು
ಆಗ ಆಲ್ ಐ ಕ್ಯಾನ್ ಸೇ ಈಸ್ ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ ಸೀತಾ. ಆಗ ರಾಮ್ ಅವರು ಬನ್ನಿ ಡ್ರಾಪ್ ಮಾಡ್ತೀನಿ ಮನೆಗೆ ಅಂತ ಹೇಳಿದಾಗ, ಪ್ಲೀಸ್ ರಾಮ್ ನನಗೊಂದು ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದಾಗ, ಈ ಕಡೆ ಭಾರ್ಗವಿ ಅವರು ರಾಮ್ಗೆ ಯಾಕೆ ಹೀಗಿದೆಯಾ, ಮದುವೆ ನೋಡಿದ್ರೆ ಸೀತನ ನಿರ್ಧಾರದ ಮೇಲಿದೆ ಅಂತ ಮಾವಯ್ಯ ಹೇಳಿದ್ದಾರೆ ಅಂತ ಕೇಳಿದಾಗ, ಈ ಕಡೆ ಸತ್ಯ ಚಿಕ್ಕಪ್ಪ ಕೇಳಿದಾಗ ಏನಾಯಿತು ಹೇಳು, ನಮ್ಮ ಹತ್ರ ಹೇಳು ಅಂತ ಹೇಳಿದಾಗ, ಆಗ ರಾಮ್ ಅವರು ಈ ಮದುವೆ ನಡಿಬೇಕು ಅಂದರೆ ತಾತ ಒಂದು ಕಂಡೀಷನ್ ಹಾಕಿದ್ದಾರೆ. ಆಗ ರಾಮ್ ಅವರು ಈ ಮದುವೆಯಿಂದ ತಾತಂಗೆ ಒಂದು ಮೊಮ್ಮಗು ಬೇಕಂತೆ ಅಂತ. ಆಗ ಭಾರ್ಗವಿ ಅವರು, ಅಪ್ಪು ನೀನು ಯಾಕೋ ಹೀಗಿದೆಯಾ, ಮದುವೆ ಆದಮೇಲೆ ಮಗು ಆಗೋದು ಸಹಜ ಅಲ್ವಾ, ಆದರೆ ಸಿಹಿನೂ ನಮ್ಮ ಮನೆ ಮಗಳೇ, ಆದರೆ ಅವಳನ್ನ ನಾವು ಎತ್ತಾಡಿಸಿಲ್ಲ, ಆದರೆ ನಿನ್ನ ಮಗುನ ನಾವು ಎತ್ತಾಡಿಸ್ಬೇಕು. ನೋಡಿದ್ಯಾ ಮದುವೆ ಅನ್ನೋ ಸಂಬಂಧ ಎಷ್ಟು, ವಾಣಿ ಅಕ್ಕ ಅಂತೂ ಎಷ್ಟು ಸಂತೋಷವಾಗಿರ್ತಾರೆ ಗೊತ್ತಾ, ನೀನು ಯಾಕೋ ಹೀಗಿದ್ಯಾ ಅಂತ ಕೇಳಿದಾಗ, ಆಗ ರಾಮ್ ಅವರು ಸೀತಾ ಅವ್ರನ್ನ ನಾನು ಯಾವ ವಿಷಯಕ್ಕೂ ಫೋರ್ಸ್ ಮಾಡಲ್ಲ, ಹಾಗಂತ ತಾತ ಕೇಳಿದ್ದು ತಪ್ಪು ಅಂತ ನಾನು ಹೇಳಲ್ಲ, ಗಿವ್ ಮೀ ಸಮ್ ಟೈಮ್ ಟು ಥಿಂಕ್ ಅಂತ ಹೇಳ್ಬಿಟ್ಟು ರಾಮ್ ಅವರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸೀತಾ ಅವರು ಮನೆಗೆ ಬಂದು ಸೈಲೆಂಟಾಗಿ ಕೂತಿರ್ತಾರೆ. ಆಗ ಸಿಹಿ ಪುಟ್ಟ ನೀರು ತಗೊಬಂದು ಕೊಟ್ಟು ಸೀತಾ ಅವರು ಸಿಹಿನ ತಪ್ಕೊಂಡು ಜೋರಿಗೆ ಅಳ್ತಿರ್ತಾರೆ. ಆಗ ಸಿಹಿ ಪುಟ್ಟ ಏನಾಯಿತು ಸೀತಮ್ಮ, ಯಾಕೆ ಅಳ್ತಿದ್ಯಾ ಸೀತಮ್ಮ, ಯಾರು ನಿಂಗೆ ಏನಂದ್ರು ಅಂತ ಕೇಳಿದಾಗ, ಆಗ ಸೀತಾ ಅವರು ಸಿಹಿ ನನ್ನ ಏನೂ ಕೇಳಬೇಡ, ಸ್ವಲ್ಪ ಹೊತ್ತು ನಾನು ಒಬ್ಬಳೇ ಇರಬೇಕು ಅಂತ ಅನ್ನಿಸ್ತಿದೆ, ಪ್ಲೀಸ್ ಅಂತ ಕೇಳಿದಾಗ, ಫ್ರೆಂಡ್ಸ್ ಇದು ಬುಧವಾರದ ಸಂಜೆಗೆ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ, ಹಾಗೆ ನಿಮಗೆ ಸೀರಿಯಲ್ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ.